ಹಾಯ್ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ತಾನೇ ಎಲ್ಲರೂ ಹಬ್ಬ ಮುಗಿಸಿ ಯುಗಾದಿ ಹಬ್ಬನ ಸೂಪರಾಗಿ ಆಚರಣೆ ಮಾಡಿ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಯುಗಾದಿ ಹಬ್ಬನ ಎಲ್ಲರ ಮನೇಲೂ ಸೂಪರಾಗಿ ಆಚರಣೆ ಮಾಡಿರ್ತೀರಾ ಅಂತ. ಲಾಸ್ಟ್ ಇಯರ್ ಏನು ಕಹಿ ಘಟನೆಗಳಾಗಿದೆ ಅದೆಲ್ಲ ಕಳೆದು ಹೋಗಿ ಈಗ ಬರೋ ಮುಂದಿನ ವರ್ಷ ಎಲ್ಲರ ಲೈಫು ಸುಖ ಶಾಂತಿ ನೆಮ್ಮದಿಯಾಗಿರಲಿ, ಏನು ಪಾಸಿಟಿವಿಟಿ ಎಲ್ಲರ ಲೈಫಲ್ಲೂ ತುಂಬಿರಲಿ ಅಂತ ಕೇಳ್ಕೊತ ಈ ವ್ಲಾಗ್ನ ಮುಂದುವರಿಸ್ತಾ ಇದ್ದೀನಿ. ಬನ್ನಿ. ನಿಮ್ಮೆಲ್ಲರ ಥರನೇ ನಮ್ಮ ಮನೇಲೂ ಯುಗಾದಿ ಹಬ್ಬ ತುಂಬ ಸಿಂಪಲ್ ಆಗಿ ನಾರ್ಮಲ್ ಆಗಿ ಆಯಿತು. ನಾನು ಯುಗಾದಿ ಹಬ್ಬನ ಆಚರಣೆ ಮಾಡೋದಕ್ಕೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೆ. ಸೊ ಸೆಲೆಬ್ರೇಷನ್ ಏನೋ ಆಯಿತು, ಆದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದೇ ಒಂಥರ ಬೇಜಾರು ನನಗೆ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ವೀಡಿಯೋ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು, ವ್ಲಾಗ್ ಮಾಡೋಣ, ಯುಗಾದಿ ಹಬ್ಬದ ವ್ಲಾಗ್ ಮಾಡಲೇಬೇಕು ಅಂತ. ತುಂಬ ದಿನ ಆಯಿತು ನಾನು ವ್ಲಾಗ್ ಮಾಡಿ. ಸೊ ಹಾಗಾಗಿ ಯುಗಾದಿ ಹಬ್ಬದ ದಿನ ವ್ಲಾಗ್ ಮಾಡಬೇಕು ಅಂತ ಎಲ್ಲ ತಯಾರಿನೂ ಮಾಡ್ಕೊಂಡಿದ್ದೆ. ಆದರೆ ಏನು ಮಾಡೋದು, ಫಸ್ಟಿಗೆ ಚೆನ್ನಾಗೇ ಆಯಿತು. ಎಲ್ಲ ತೋರಣ ಎಲ್ಲ ಕಟ್ಟಿದ್ವಿ. ನನ್ನ ಹಸ್ಬೆಂಡು ಎಲ್ಲ ತೋರಣ ತೊಗೊಂಬಂದು, ಮಾವಿನೆಲೆ, ಬೇವಿನ ಸೊಪ್ಪು ಎಲ್ಲ ತೊಗೊಂಬಂದು, ಹೂವು ಹಾರ ಎಲ್ಲ ತೊಗೊಂಬಂದು ರೆಡಿ ಮಾಡಿದ್ರು. ಸೊ ನಾನು ಕೂಡ ಅಡುಗೆಯಲ್ಲಿ ಅಡುಗೆ ಮಾಡೋದು, ಪೂಜೆ ಮಾಡೋದು ಅಂತೆಲ್ಲ ಆಗಿದ್ದೆ. ನನ್ನ ಮಗಳು ಇದ್ಲು, ಹಬ್ಬಕ್ಕೆ ಅಂತ ಮಗಳನ್ನ ಕರ್ಕೊಂಬಂದಿದ್ವಿ. ಯೂಶ್ವಲಿ ಅವಳು ಅವ್ರ ಅಜ್ಜಿ ಮನೇಲಿ ಇರ್ತಾಳೆ, 2 ದಿನ ಅಲ್ಲಿ 2 ದಿನ ಇಲ್ಲಿ ಅನ್ನೋ ಥರ ಇರ್ತಾಳೆ. ಸೊ ಹಬ್ಬಕ್ಕೆ ನಮ್ಮ ಮನೇಲೇ ಇರಲಿ ಅಂತ ಹೇಳಿ ಕರ್ಕೊಂಬಂದ್ವಿ. ಅವಳು ಕಾಟ ತಡೆಯೋಕ್ಕಾಗಲಿಲ್ವೇ, ಇವಾಗ ಅವಳಿಗೆ 1 ವರ್ಷ 3 ತಿಂಗಳು, 1 ವರ್ಷ 3 ತಿಂಗಳಾಗಿದೆ. ಸೊ ಸಿಕ್ಕಾಪಟ್ಟೆ ಚೇಷ್ಟೆ ಮಾಡ್ತಾಳೆ, ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ. ಹಾಗಾಗಿ ನನಗೆ ಸ್ವಲ್ಪ ತೊಂದರೆ ಆಯಿತು. ಅವ್ರು ಬರೋ ತನಕ ನನಗೇನು ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ. ಆಮೇಲೆ ಅವ್ರು ಬಂದ ಮೇಲೆ ಅವ್ರು ಹಾಗೆ ಏನು ಎಣ್ಣೆ ಎಲ್ಲ ಹಚ್ಚಿ ಅವಳಿಗೆ ಮತ್ತು ನನ್ನ ಹಸ್ಬೆಂಡ್ ಇಬ್ಬರಿಗೂ ಎಣ್ಣೆ ಹಚ್ಚಿ. ಆ್ಯಕ್ಚುಲಿ ನಾನು ಬೆಳಗ್ಗೆ ಬೇಗ ಎದ್ದಿದ ತಕ್ಷಣವೇ ಎಲ್ಲ ತಲೆಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೆ. ಸೊ ಅವರಿಬ್ಬರಿಗೆ ಆಮೇಲೆ ಸ್ವಲ್ಪ ನಿಧಾನವಾಗಿ ಹಾಕಿದ್ದು ಎಣ್ಣೆನ. ಸೊ ಅದೇ ಎಣ್ಣೆ ಎಲ್ಲ ರೆಡಿ ಮಾಡಿಕೊಂಡು, ಆಮೇಲೆ ತೋರಣ ಎಲ್ಲ ರೆಡಿ ಮಾಡಿಕೊಂಡು, ಎಲ್ಲ ಏನು ಹೂವು ಹಾರ ಎಲ್ಲ ಪೂಜೆ ಎಲ್ಲ ಮಾಡಿ, ಅದಾದಮೇಲೆ ಇನ್ನು ಮಧ್ಯಾಹ್ನಕ್ಕೆ ಹಬ್ಬದ ಊಟ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಸೊ ನನಗೆ ಏನಾಯ್ತಂದರೆ ಅಲ್ಲಿ ನನ್ನ ಮಗಳು ಏನು ಚೇಷ್ಟೆ ಮಾಡಿದ್ದು, ಅವಳನ್ನ ಹಿಡ್ಕೊಂಡು ಅವಳನ್ನ ಮೇಂಟೈನ್ ಮಾಡಿಕೊಂಡು ನನಗೆ ಈ ಕಡೆ ಅಡುಗೆ ಕೆಲಸನೂ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ರಿಸ್ಕ್ ಅನ್ನಿಸ್ತು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಒಬ್ಬಟ್ಟೆಲ್ಲ ಮಾಡುವಾಗ ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಏನಾಗ್ಬಿಟ್ಟಿದೆ ಅಂದರೆ, ನನ್ನ ಮೊಬೈಲಲ್ಲಿ ವೀಡಿಯೋ ಆಗಲಿಲ್ಲ. ಯಾಕೆ ಅಂದರೆ ಮೆಮೊರಿ ಫುಲ್ ಆಗಿಬಿಟ್ಟಿದೆ, ನನಗೆ ಗೊತ್ತೇ ಇಲ್ಲ. ಸೊ ನಾನು ಮೊಬೈಲ್ನ ಇಟ್ಬಿಟ್ಟು ಎಲ್ಲ ಸೆಟ್ ಮಾಡಿಬಿಟ್ಟು ಅಡುಗೆ ಮಾಡ್ತಾಯಿದ್ದೆ. ನೋಡ್ಕೊಳ್ಳಿಲ್ಲ ನಾನು, ಅದು ಮೆಮೊರಿ ಫುಲ್ಲಾಗಿ ಕ್ಯಾಮ್ರಾ ಆಫ್ ಆಗಿಬಿಟ್ಟಿದೆ. ಅದಾದಮೇಲೆ ಎಲ್ಲ ಆದಮೇಲೆ ನೋಡಿದೆ ನಾನು. ಸೊ ಆಫ್ ಆಗಿಬಿಟ್ಟಿತ್ತು. ಪುನಃ ರೆಕಾರ್ಡ್ ಮಾಡೋಣ, ನಾನು ಅಂದ್ಕೊಂಡಿದ್ದೀನಿ ರೆಕಾರ್ಡ್ ಆಗ್ತಾಯಿದೆ ಅಂತ, ಬಟ್ ಯಾವುದೂ ಆಗಿರಲಿಲ್ಲ. ತುಂಬಾ ಬೇಜಾರಾಗೋಯಿತು. ಮತ್ತು ಆಯಿತು, ಉಳಿದಿದ್ದ ಪಾರ್ಟ್ನಾದರೂ ಮಾಡ್ಕೊಳ್ಳೋಣ ಅಂತ ನೋಡಿದ್ರೆ ಅದು ಕ್ಯಾಮ್ರಾನೇ ಆನ್ ಆಗ್ತಿರಲಿಲ್ಲ, ಮೆಮೊರಿ ಫುಲ್ ಅಂತ ಬರ್ತಾಯಿತ್ತು. ಸೊ ಆ ಟೈಮಲ್ಲಿ ನಾನು ಮತ್ತೆ ಮೆಮೊರಿ ಎಲ್ಲ ರೀಸೆಟ್ ಮಾಡಿಕೊಂಡು ಮತ್ತೆ ಇದೆಲ್ಲ ಮಾಡೋದಕ್ಕೆ ರಿಸ್ಕ್ ಆಗುತ್ತೆ ಅಂತ ಹೇಳಿ ನಾನು ಅದನ್ನೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಸೊ ಬೆಳಗ್ಗೆದಷ್ಟೇ ನಾನೇನು ಬೆಳಗ್ಗೆ ಮಾಡ್ಕೊಂಡಿದ್ದೀನಿ ಅದಷ್ಟೇ, ಎಷ್ಟು ಕ್ಯಾಪ್ಚರ್ ಆಗಿದೆ ಅಷ್ಟು ಮಾತ್ರ ನಾನು ಮಾಡಿದ್ದೀನಿ. ಸೊ ವೀಡಿಯೋ ಅಪ್ಲೋಡ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ನಾನು. ಅಂದರೆ ತುಂಬಾ ಬೇಜಾರಾಗೋಯಿತು, ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಮಾಡಿ ವೀಡಿಯೋ ಮಾಡೋಕ್ಕಾಗಲಿಲ್ವಲ್ಲ ಅಂತ. ಸೊ ಇರಲಿ, ಎಷ್ಟು ವೀಡಿಯೋ ಮಾಡಿದ್ದೀನಿ ಅಷ್ಟನ್ನೇ ಹೇಳಿ ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ, ನೋಡಿ. ಈ ವಿಡಿಯೋ ಬಂದ್ಬಿಟ್ಟು ಹಬ್ಬದ ಹಿಂದೆ ದಿನದ್ದು. ಎಲ್ಲರೂ ಹಬ್ಬಕ್ಕೆ ಹಿಂದೆ ದಿನಾನೇ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ. ಕ್ಲೀನಿಂಗ್ ಆಗಿರ್ಬೋದು, ಅಥವಾ ಏನಾದರೂ ಐಟಮ್ ತರಿಸೋದಾಗಿರ್ಬೋದು. ನಾನು ಕೂಡ ಹಿಂದಿನ ದಿನ ಎಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬಕ್ಕೆ ಎಲ್ಲ ಥರ ತಯಾರಿನೂ ಮಾಡಿಕೊಂಡೆ. ಆ್ಯಕ್ಚುಲಿ ಡೀಪ್ ಕ್ಲೀನಿಂಗ್ ಎಲ್ಲ ಈ ಸಲ ನಾನು ಒಬ್ಬಳೇ ಮಾಡ್ಕೊಳ್ಳಿಲ್ಲ, ನಾನು ಒಬ್ಬರು ಆಂಟಿನ ಕರೆಸ್ಕೊಂಡಿದ್ದೆ. ಏಕೆಂದರೆ ನನ್ನ ಮಗಳಿಗೂ ಹಿಡ್ಕೊಂಡು ನನಗೆ ಎಲ್ಲನೂ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಫುಲ್ ಮನೇನ ಅಂತ ಹೇಳಿಬಿಟ್ಟು ನಾನು ಒಬ್ಬರು ಆಂಟಿನ ಸಹಾಯ ತೊಗೊಂಡಿದ್ದೆ. ಹಿಂದೆ ದಿನ ನೈಟೇ ದೇವ್ರ ಸಾಮಾನು, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಅವತ್ತು ಅಮಾವಾಸ್ಯೆ ಇತ್ತಲ್ವ, ಹಾಗೆ ಗ್ರಹಣ ಬೇರೆ ಇತ್ತು. ಹಾಗಾಗಿ ಗ್ರಹಣ ಕಳೆದ್ಮೇಲೆ 6 ಗಂಟೆ ಮೇಲೆ ಎಲ್ಲ ದೇವ್ರ ಮನೆ ಮತ್ತು ದೇವರ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇನ್ನು ಬೆಳಗ್ಗೆ ಎದ್ಬಿಟ್ಟು ನನ್ನ ಹಸ್ಬೆಂಡು ತೋರಣಕ್ಕೆ ಎಲ್ಲ ರೆಡಿ ಮಾಡಿಕೊಂಡ್ರು. ಬೆಳಗ್ಗೆನೇ ಹೋಗಿ ಹೂವು, ತೋರಣ ಎಲ್ಲ ತೊಗೊಂಬಂದಿದ್ರು. ತೋರಣ ಕಟ್ಟಿದ್ದು, ದೇವ್ರ ಮನೆಗೆ ಹೂವು ಎಲ್ಲ ಹಾಕಿದ್ದು ನನ್ನ ಹಸ್ಬೆಂಡೇ. ಅದಾದಮೇಲೆ ಎಣ್ಣೆ ಸ್ನಾನ ಮಾಡಬೇಕಲ್ವಾ. ಸೊ ನನ್ನ ಹಸ್ಬೆಂಡಿಗೆ ಮತ್ತು ನನ್ನ ಮಗಳಿಗೆ ಇಬ್ಬರಿಗೂ ಎಣ್ಣೆ ಹಚ್ಚಿದ್ದು ಆಯಿತು. ನಾನು ಅಂದ್ಕೊಂಡೆ ಅವಳು ಹಾಕ್ಸ್ಕೊಳ್ಳಲ್ಲ, ಮನೆ ತುಂಬ ಓಡಾಡ್ಬಿಡ್ತಾಳೆ ಎಣ್ಣೆ ಮೈಯಲ್ಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ತುಂಬ ಸೈಲೆಂಟಾಗೆ ಕೂತಿದ್ಲು, ಅವರಪ್ಪನೂ ಇದ್ರಲ್ವ. ಸೊ ಅವರಿಬ್ಬರು ಹಚ್ಕೊಂಡು ಆಟ ಆಡ್ಕೊಂಡು ಹಚ್ಕೊಂಡಿದ್ದರಿಂದ ಸುಮ್ಮನೆ ಆರಾಮಾಗಿ ಹಚ್ಕೊಂಡ್ಳು, ಏನು ತೊಂದರೆ ಮಾಡಲಿಲ್ಲ ಆ ಟೈಮಲ್ಲಿ. ಇನ್ನು ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ತಲೆಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೆ. ಸೊ ಹಾಗಾಗಿ ಅವ್ರ ಜೊತೆ ಮತ್ತೆ ಹಚ್ಕೊಳ್ಳಲಿಲ್ಲ. ಇನ್ನು ಮನೆ ಮುಂದೆ ಪುಟ್ಟದಾಗಿ ಒಂದು ರಂಗೋಲಿ ಹಾಕಿದ್ದೆ. ಸೊ ದೊಡ್ಡದಾಗಿ ಹಾಕೋಕ್ಕಾಗಲ್ಲ, ಏಕೆಂದರೆ ನಮ್ಮ ಮನೆ ಮುಂದೆ ಅಷ್ಟು ದೊಡ್ಡದಾಗಿ ಜಾಗನೂ ಇಲ್ಲ, ಮತ್ತು ಆ ನೆಲದಲ್ಲಿ ರಂಗೋಲಿ ನಿಲ್ಲೋದು ಇಲ್ಲ, ಗಾಳಿ ಬಂದರೆ ಹಾರ್ಕೊಂಡು ಹೋಗ್ತಾ ಇರುತ್ತೆ.
ಇನ್ ಟೈಮಿಗೆ ಕರೆಕ್ಟಾಗಿ ಪೂಜೆನೂ ಆಗೋಯ್ತು. 3 ಜನನು ಫ್ರೆಶ್ ಅಪ್ ಆಗಿ ನೀಟಾಗಿ ಪೂಜೆನೂ ಮಾಡ್ಕೊಂಡ್ವಿ. ಅದಾದ್ಮೇಲೆ ಇನ್ನು ತೋರಣ, ನಾನು ಇದನ್ನ ಇವತ್ತೇ ಫಸ್ಟ್ ಹಾಕಿದ್ದು ಭತ್ತದ ತೋರಣ. ನನಗೆ ತುಂಬಾ ಇಷ್ಟ ಇತ್ತು ಭತ್ತದ ತೋರಣ ಹಾಕಬೇಕು ಅಂತ. ನಾನು ಯಾವತ್ತೋ ಹೇಳಿದ್ದು ಭತ್ತದ ತೋರಣ ಹಾಕಬೇಕು ನನಗಿಷ್ಟ ಅಂತ. ಸೊ ಹಾಗಾಗಿ ನಿನ್ನೆನೆ ಬಂದರೆ ಹಬ್ಬದ ಹಿಂದೆ ದಿನ ತೋರಣ 2 ತೋರಣ ತೊಗೊಂಬಂದ್ಬಿಟ್ಟಿದ್ರು. ದೇವ್ರ ಮನೆಗೊಂದು ಮತ್ತು ಮೇನ್ ಡೋರ್ಗೊಂದು ಅಂತ ಹೇಳಿಬಿಟ್ಟು ಅದನ್ನು ಹಬ್ಬದ ದಿನವೇ ತೋರಣ ಜೊತೆಗೆ ಒಟ್ಟಿಗೆ ಹಾಕಿದ್ವಿ. ಅದು ಒಂಥರ ಖುಷಿ. ಅದಾದಮೇಲೆ ಒಬ್ಬಟ್ಟು, ಬೆಳಗ್ಗೆ ಒಂದು ಒಬ್ಬಟ್ಟು ಮಾಡ್ಕೊಂಡಿದ್ದೆ ಅಷ್ಟೇ ದೇವ್ರಿಗಿಡಕ್ಕೆ ಅಂತ ಪೂಜೆಗೋಸ್ಕರ. ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಪೂಜೆಗೆ ಅಂತ ಹೇಳಿಬಿಟ್ಟು ಜಸ್ಟ್ ಒಂದು ಒಬ್ಬಟ್ಟು ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಹೇಗಿದ್ರು ಮಾಡುವಾಗ ವಿಡಿಯೋ ಮಾಡ್ಕೊಂಬಿಡೋಣ ಅಂತ ಹೇಳಿ. ಸೊ ಅಷ್ಟರೊಳಗೆ ಮಧ್ಯಾಹ್ನ ಒಂಥರ ಆಯಿತು. ನನ್ನ ಮಗಳಿಗೆ ಇದು ಹೊಸ ಬಟ್ಟೆ, ಸೊ ಹಾಕಿಸ್ಕೊಳ್ಳೇ ಇಲ್ಲ. ಅದಾದಮೇಲೆ ಈ ಡ್ರೆಸ್ ಚೇಂಜ್ ಮಾಡಿದ್ವಿ. ಅಡುಗೆ ಮನೆ ಡೋರ್ಗೆ ಟೀಪಾಯ್ ಅಡ್ಡ ಇಟ್ಬಿಟ್ಟಿದ್ದೀವಿ, ಅವಳು ಬಂದು ಅಲ್ಲಿ ತೊಂದರೆ ಕೊಡ್ತಾಳೆ ಅಂತ ಹೇಳ್ಬಿಟ್ಟು. ಆದ್ರೂ ಏನೋ ಸರ್ಕಸ್ ಮಾಡ್ತಾ ಇದ್ದಾಳೆ. ಇನ್ನೂ ನನ್ನ ಮಗಳಿಗೆ ಹೊಸ ಬಟ್ಟೆ ತೊಗೊಂಬಂದಿದ್ವಿ. ಸೊ ಎಲ್ಲ ರೆಡಿ ಮಾಡಿ ಹೊಸ ಬಟ್ಟೆ ಹಾಕಿದ್ರೆ ಅದನ್ನು ಹಾಕಿಸ್ಕೊಳ್ಳೋಕೊಂಡ್ರಷ್ಟು ರಂಪ ಮಾಡಿದ್ಲು. ಏನು ಚುಚ್ಚುತ್ತೆ ಅಂತ, ಚುಚ್ಚಿ ಅಂತ ಅವಾಗವಾಗ ಹೇಳೋಳು. ಸ್ವಲ್ಪ ಹೊತ್ತು ಹಾಕಿದ್ವಿ, ಇನ್ನೇನು ತೊಗೊಂಬಂದ್ಬಿಟ್ಟಿದ್ದೀವಲ್ವ ಅಂತ ಹೇಳಿಬಿಟ್ಟು ಹಬ್ಬದ ದಿನ ಹೊಸ ಬಟ್ಟೆ ಹಾಕ್ಕೊಬೇಕು ಅಂತ ಹೇಳ್ಬಿಟ್ಟು ಏನು ಸ್ವಲ್ಪ ಹೊತ್ತು ಹಾಕಿ ಆಮೇಲೆ ಅವಳಿಗೆ ಕಂಫರ್ಟ್ ಇಲ್ಲ ಅಂದರೆ ಬೇಡ ಅಂತ ಹೇಳಿ ಬೇರೆ ಬಟ್ಟೆ ಹಾಕಿದ್ವಿ. ಸೊ ಅಷ್ಟೇ. ಅಂದರೆ ನನಗೇನಂದರೆ ಕೆಲಸ ಮಾಡೋಕ್ಕೆ ಅವಳನ್ನ ನೋಡ್ಕೊಂಡಿದ್ದೇ ಆಗೋಯ್ತು ಕೆಲಸ ಮಾಡೋಕ್ಕೆ. ಅಲ್ಲಿ ಹೋದಂಗೆ ಮತ್ತೆ ಪುನಃ ಇವಳೇನೋ ರಂಪ ಮಾಡೋಳು. ಸೊ ಟೈಮು ಅಷ್ಟು ಸಾಕಾಗಲಿಲ್ಲ ನನಗೆ. ಬೇಗ ಕೆಲಸ ಮಾಡ್ಕೊಳಕ್ಕಾಗಲಿಲ್ಲ ಅಡುಗೆ ಕೆಲಸ ಒಬ್ಬಳೇ ಇರೋದ್ರಿಂದ. ಅದಾದಮೇಲೆ ಈ ಕ್ಯಾಮ್ರದ್ದೊಂದು ಕತೆ ಆಯಿತು. ಸೊ ಹಾಗಾಗಿ ಇವೆರಡರ ನಡುವೆ ನನಗೆ ನೀಟಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ನೋಡೋಣ ಆಗಿದೆ. ಆವಾಗಲೇ ಹೇಳ್ದಂಗೆ ಎಷ್ಟಾಗಿದೆ ಅಷ್ಟನ್ನು ಅಪ್ಲೋಡ್ ಮಾಡಿರ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದೀರಾ, ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.